ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪ್ರೀತಿ, ನಿಮ್ಮ ಸಂಬಂಧದಲ್ಲಿ ಅವರು ಹೇಗಿದ್ದಾರೆ ಇವಾಗ, ಹಾಗೆಯೇ ಅವ್ರ ದೃಷ್ಟಿಯಲ್ಲಿ ನೀವು ಯಾರು, ನೀವೇನು ಅಂತ ಅವ್ರ ದೃಷ್ಟಿಯಲ್ಲಿ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆಯೇ ಯಾರಿಗೆ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ ತೊಗೋಬೇಕಂತಿದ್ದೀರಾ, ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಹಾಗೆ ಯಂತ್ರಗಳನ್ನು ಬಳಸೋರು ಕೂಡ ಮುಂಚಿತವಾಗಿ ನನಗೆ ತಿಳಿಸ್ಬೇಕಾಗತ್ತೆ, ಸರಿನಾ? ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ, ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಬಿಲೀವ್ ಫ್ರಮ್ ಟ್ಯಾರೋ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಎಸ್, ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಈ ಪ್ರೀತಿಯಲ್ಲಿ ಅವ್ರು ಹೇಗಿದ್ದಾರೆ, ಹಾಗೆ ಅವರ ದೃಷ್ಟಿಯಲ್ಲಿ ನೀವು ಯಾರು, ನಿಮ್ಮನ್ನು ಯಾವ ದೃಷ್ಟಿಯಲ್ಲಿ ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡ್ತಿದ್ದಾರೆ, ಯಾವ ದೃಷ್ಟಿಯಲ್ಲಿ ನಿಮ್ಮ ಬಗ್ಗೆ ನೋಡ್ತಾ ಇದ್ದಾರೆ ಅನ್ನೋದನ್ನ ಚೆಕ್ ಮಾಡೋಣ. ನೈನ್ ಆಫ್ ಸಾರ್ಟ್ಸ್, ಏಟ್ ಆಫ್ ಸಾರ್ಟ್ಸ್, the High Priestess, okay, the World, wow, Knight of Cups, the Devil ಕಾರ್ಡ್ ಬರ್ತಾ ಇದೆ, Page of Swords, Three of Pentacles, Page of Wands, the Hangman, ಬಾಟಮ್ ಆಫ್ ದ ಕಾರ್ಡ್ ಏನು ಬರ್ತಿದೆ, ವಾವ್, ದ ಎಂಪ್ರೆನ್ಸ್ ಕಾರ್ಡ್ ಬರ್ತಾ ಇದೆ. ಓಕೆ, ಎಸ್, ಫಸ್ಟ್ ಆಫ್ ಆಲ್ ಈ ಒಂದು ಪ್ರೀತಿಯಲ್ಲಿ ಅವ್ರು ಹೇಗಿದ್ದಾರೆ, ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರಿಲ್ಲಿ ಈ ಒಂದು ಪ್ರೀತಿಯಲ್ಲಿ ಸೀರಿಯಸ್ ಆಗಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಇಷ್ಟು ದಿನ ನಿಮ್ಮ ಪ್ರೀತಿಯಲ್ಲಿ ಒಂದು ಸೀರಿಯಸ್ನೆಸ್ ಇರಲಿಲ್ಲ, ಆದರೆ ಆಯಿತು, ಹೋದರೆ ಹೋಯಿತು, ಅಥವಾ ನೋಡೋಣ, ಮುಂದೆ ನೋಡೋಣ ಬಿಡು, ಅಥವಾ ಚಾನ್ಸ್ ತಗೊಳ್ಳೋವಂಥದ್ದು, ಅಥವಾ ಸಮಥಿಂಗ್. ಇಲ್ಲಿ ನಿಮ್ಮಿಬ್ಬರು ಪ್ರೀತಿಯಲ್ಲಿ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರು ಸೀರಿಯಸ್ ಆಗಿರಲಿಲ್ಲ, ಏನೋ ಹುಡುಗಾಟಿಕೆ ಮಾಡಿಕೊಂಡು ಇದ್ರು. ಸೊ ಇತ್ತೀಚಿನ ದಿನದಲ್ಲಿ ಅಥವಾ ಮುಂಬರುವಂಥ ದಿನದಲ್ಲಿ ನಿಮ್ಮ ಪರ್ಸನ್ ಸೀರಿಯಸ್ ಆಗ್ತಾ ಇದ್ದಾರೆ. ಓಕೆ, ಒಂದು ಈ ವಿಷಯದ ಬಗ್ಗೆ ಏನಾದರೂ ಒಂದು ನಿರ್ಧಾರಗಳನ್ನು ತಗೊಳ್ಬೇಕು, ಅಥವಾ ಈ ಒಂದು ವಿಷಯದಲ್ಲಿ ನಾನು ಸೀರಿಯಸ್ ಆಗಿರಬೇಕು, ನನ್ನ ಪರ್ಸನ್ ಬಗ್ಗೆ ನಾನು ಸೀರಿಯಸ್ ಆಗಿರಬೇಕು ಅನ್ನೋದು ಇಲ್ಲಿ ಆ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ, ಹಾಗೇನೆ ಸಂಬಂಧದಲ್ಲಿ ಒಂದು ಜವಾಬ್ದಾರಿನ ತಗೊಳ್ತಾ ಇದ್ದಾರೆ. ಅಂದರೆ ಈಗ ಇಷ್ಟು ದಿನ ಯಾವ ರೀತಿ ಇತ್ತು ನಿಮ್ಮ ಪ್ರೀತಿಯಲ್ಲಿ ಅಂತ ಹೇಳಿದ್ರೆ, ಯಾವ ವಿಷಯದಲ್ಲೂ ಅವರು ಮುಂದೆ ಬರ್ತಾ ಇರಲಿಲ್ಲ. ನೀನೇ ನೋಡು, ನೀನೇ ಮಾಡು ಬೇಕಿದ್ರೆ, ಅಥವಾ ಎಲ್ಲ ಜವಾಬ್ದಾರಿಗಳನ್ನ ನಿಮ್ಮ ಮೇಲೆ ಹಾಕ್ತಾ ಇದ್ರು. ನೀನೇ ಪೇರೆಂಟ್ಸಿಗೆ ಒಪ್ಪಿಸ್ಬೇಕು, ಅಥವಾ ನೀನೇ ಏನಾದರೂ ಮಾಡಬೇಕು, ಅಥವಾ ಇಲ್ಲಿ ಕಾಲ್ ಮಾಡಿ ಮೆಸೇಜ್ ಮಾಡಿ ಅಥವಾ ಅವರಿಗೆ ಮಾತಾಡ್ಸೋದಿದ್ರು ನೀವಾಗೇ ಹೋಗಬೇಕಿತ್ತು. ಓಕೆನಾ? ಸೊ ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇತ್ತೀಚಿನ ದಿನದಲ್ಲಿ, ಇನ್ನು ಮುಂದಿನ ದಿನದಲ್ಲಿ ಆಗಿರ್ಬೋದು, ಇತ್ತೀಚಿನ ದಿನದಲ್ಲಿ ಆಗಿರ್ಬೋದು, ಅವರು ಜವಾಬ್ದಾರಿ ತಗೊಳ್ಲಿಕ್ಕೆ ರೆಡಿ ಆಗಿದ್ದಾರೆ. ಓಕೆನಾ? ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಏನು ಹೇಳ್ಬೋದು, ಅವ್ರ ಫೀಲಿಂಗ್ಸ್ ಏನಿದೆ ಅದನ್ನು ವ್ಯಕ್ತಪಡಿಸಲ್ಲ, ನಿಮ್ಮ ಹತ್ರ ಅವ್ರಿಗೆ ಹಂಚ್ಕೊಳ್ಳಲ್ಲ, ಹೇಳಲ್ಲ. ಮನಸ್ಸಲ್ಲೇ ಅದನ್ನು ಹೋಲ್ಡ್ ಮಾಡ್ತಾರೆ, ಹೈಡ್ ಮಾಡ್ತಾರೆ, ಕಂಟ್ರೋಲ್ ಮಾಡ್ತಾರೆ. ಕೆಲವೊಂದು ನಿಮ್ಮ ಮೇಲಿರುವಂಥ ಫೀಲಿಂಗ್ಸ್ನ ನಿಮ್ಮ ಹತ್ರ ಬಾಯಿ ಬಿಟ್ಟು ಹೇಳಲ್ಲ. ಅದೇ ವಿಷಯದಲ್ಲಿ ನಿಮ್ಮಿಬ್ಬರ ಮಧ್ಯೆ ತುಂಬ ಜಗಳಗಳು ಆಗಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಅವ್ರು ನಿಮ್ಮ ಹತ್ರ ಯಾವ ವಿಷಯನೂ ಓಪನ್ ಆಗಿ ಹೇಳಲ್ಲ, ಅಥವಾ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆಯೋ ಇಲ್ವೋ ಅನ್ನೋದು ನಿಮಗೆ ಅದು ಗೊತ್ತಾಗ್ತಾ ಇಲ್ಲ, ಅವ್ರ ಬಾಯಿಂದನೂ ಬರ್ತಾ ಇಲ್ಲ. ಸೊ ನಿಮಗೆ ಟೋಟಲ್ ಆಗಿ ಕನ್ಫ್ಯೂಷನ್ನು ಕಾಣಿಸ್ತಾ ಇದೆ ಇಲ್ಲಿ. ಅವ್ರು ನನ್ನನ್ನು ಪ್ರೀತಿ ಮಾಡ್ತಿದ್ದಾರೋ ಇಲ್ವೋ, ಅಥವಾ ನನ್ನ ಬಗ್ಗೆ ಅವ್ರಿಗೆ ಏನು ಫೀಲಿಂಗ್ಸ್ ಇರ್ಬೋದು, ಆ ಥರ ನಿಮ್ಮ ಪ್ರಶ್ನೆಗಳಿದೆ. ಸೊ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರ ಭಾವನೆಗಳಿರ್ಬೋದು, ಅಥವಾ ಅವ್ರ ಫೀಲಿಂಗ್ಸ್ ಏನಿದೆ ಅದನ್ನು ಶೇರ್ ಮಾಡ್ಕೊಳ್ಲಿಕ್ಕೆ ಎಲ್ಲೋ ಒಂದು ಕಡೆ ಹಿಂಜರಿತಾರೆ. ಆ್ಯಂಡ್ ಅವರು ಅಷ್ಟು ವ್ಯಕ್ತಪಡಿಸುವಂಥ ವ್ಯಕ್ತಿನೂ ಅಲ್ಲ ಅಂತ ಇಲ್ಲಿ ಕಾಣಿಸುತ್ತೆ. ಅಂದರೆ ಸ್ವಲ್ಪ ನಾಚಿಕೆ ಸ್ವಭಾವ ಇರ್ಬೋದು, ಅಥವಾ
ನಿಮಗೆ ಏನು ಹೇಳ್ಬೋದು, ಮನಸ್ಸಲ್ಲೇ ಕೇರ್ ಇರ್ಬೋದು ಅಥವಾ ಪ್ರೀತಿ ಇರ್ಬೋದು, ಅದೆಲ್ಲ ಮನಸ್ಸಲ್ಲೇ ಇಟ್ಕೊಂಡಿರ್ತಾರೆ. ನಿಮಗೆ ವ್ಯಕ್ತಪಡಿಸ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಅವರು ಮಾಡೋಂಥ ರೀತಿಯಲ್ಲಿ. ಈಗ ನೀವೆಲ್ಲಾದ್ರೂ ಹೊರಗಡೆ ಹೋಗ್ಬೇಕಿದ್ರೆ ಕೇರ್ ಮಾಡುವಂಥದ್ದಾಗಿರ್ಲಿ, ಅಥವಾ ನಿಮಗೆ ಹೆಲ್ತ್ ಇಶ್ಯೂಸ್ ಆದಾಗ ಕೇರ್ ಮಾಡುವಂಥದ್ದಾಗಿರ್ಲಿ, ಅಥವಾ ಈ ರೀತಿಯಲ್ಲಿ ನಿಮ್ಮನ್ನ ಅವ್ರು ಕೇರ್ ಮಾಡ್ತಾರೆ, ಪ್ರೊಟೆಕ್ಟ್ ಮಾಡ್ತಾರೆ. ಬಟ್ ಅದನ್ನ ವ್ಯಕ್ತಪಡಿಸಲ್ಲ. ನೀನಂದ್ರೆ ನಂಗೆ ತುಂಬಾ ಇಷ್ಟ, ಈ ತರ ವ್ಯಕ್ತಪಡಿಸಲ್ಲ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಅಂದ್ರೆ ಅವ್ರ ಲೈಫಲ್ಲಿ ಅವರು ಕಂಟ್ರೋಲ್ ಮಾಡುವಂಥದ್ದು, ಫೀಲಿಂಗ್ಸ್ ಎಲ್ಲದನ್ನು ಕೂಡ ಕಂಟ್ರೋಲ್ ಮಾಡುವಂಥದ್ದು. ಓಕೆ, ಆ್ಯಂಡ್ ಇಲ್ಲಿ 9 ಆಫ್ ಸಾರ್ಟ್ಸ್ ಬರ್ತಿರೋದ್ರಿಂದ ನೀವಿಲ್ಲಿ ಅವ್ರೇನು ಫೀಲಿಂಗ್ಸ್ನ ಶೇರ್ ಮಾಡ್ತಾ ಇಲ್ಲ ಅಲ್ವಾ, ಅದ್ರ ರಿಲೇಟೆಡಲ್ಲಿ ನೀವು ತುಂಬ ಕೊರಗ್ತಾ ಇದ್ದೀರಾ. ನಿಮಗೆ ಕನ್ಫ್ಯೂಷನ್ ಇದೆ, ಈ ವ್ಯಕ್ತಿ ನಿಜವಾಗ್ಲೂ ನನ್ನ ಟ್ರೂ ಲವ್ ಮಾಡ್ತಾ ಇದ್ದಾರೋ ಇಲ್ವೋ. ಸಮ್ಟೈಮ್ಸ್ ಅನ್ಸುತ್ತೆ ಈ ವ್ಯಕ್ತಿ ನಿಮ್ಮ ಜೊತೆ ಲೈಫಲ್ಲಿ ಎಲ್ಲೋ ಆಟ ಆಡ್ತಾ ಇದ್ದಾರೆ, ಆ ಥರ ನೀವು ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ನೋ, ಇಲ್ಲಿ 9 ಆಫ್ ಸಾರ್ಟ್ಸ್ ಬರ್ತಿರೋದ್ರಿಂದ ನೀವು ನಿಮ್ಮ ಆಲೋಚನೆ ಅಂದರೆ ನಿಮ್ಮ ಓವರ್ ಥಿಂಕಿಂಗ್ ಅವ್ರನ್ನ ಡಿಸ್ಟರ್ಬ್ ಮಾಡ್ತಿರ್ಬೋದು, ಅಥವಾ ನಿಮ್ಮ ಓವರ್ ಥಿಂಕಿಂಗಿಂದ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇರ್ಬೋದು. ಬಟ್ ನೀವೇನು ಓವರ್ ಥಿಂಕಿಂಗ್ ಮಾಡ್ತಿದ್ದೀರಾ ಆ ರೀತಿ ನಿಮ್ಮ ವ್ಯಕ್ತಿ ಇಲ್ಲ. ಓಕೆನಾ. ಓವರ್ ಆಲ್ ನೋಡಿದಾಗ ಇತ್ತೀಚಿನ ದಿನದಲ್ಲಿ ಅವರ ಒಂದು ಏನು ವ್ಯಕ್ತಿತ್ವ ಆಗಿರ್ಬೋದು, ಅಥವಾ ಅವ್ರ ಫೀಲಿಂಗ್ಸ್ ಅಲ್ಲಿ ಬದಲಾವಣೆಗಳಾಗ್ತಾ ಇದೆ. ಈ ಪ್ರೀತಿಯಲ್ಲಿ ಸೀರಿಯಸ್ ಆಗಿರ್ಬೇಕು ಅಂಡ್ ಜವಾಬ್ದಾರಿಗಳನ್ನ ತಗೊಳ್ಬೇಕು. ಅಂಡ್ ಇಲ್ಲಿ ಯಾರಾದ್ರೂ ಮ್ಯಾರಿಡ್ ಪೀಪಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಇಲ್ಲಿ ಪ್ರೀತಿ ವಿಷಯದಲ್ಲಾಗಿರ್ಬೋದು, ಕುಟುಂಬದ ವಿಷಯದಲ್ಲಾಗಿರ್ಬೋದು, ಒಂದು ರೆಸ್ಪಾನ್ಸಿಬಿಲಿಟಿನ ತಗೊಳ್ತಾ ಇದ್ದಾರೆ. ಇತ್ತೀಚಿನ ದಿನದಲ್ಲಿ ನೀವು ಅಬ್ಸರ್ವ್ ಮಾಡಿರಬಹುದು ಅವರಲ್ಲಿ ಚೇಂಜಸ್ ಆಗಿರುವಂಥದ್ದು, ಅಥವಾ ಅವ್ರು ಮಾತಾಡುವಂಥ ರೀತಿಯಲ್ಲಿ ಬದಲಾವಣೆಗಳನ್ನ ನೀವಿಲ್ಲಿ ಅಬ್ಸರ್ವ್ ಮಾಡಿರಬಹುದು ಅನ್ನೋಂಥ ಚಾನಲೈಸ್ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಆ್ಯಂಡ್ ಓಕೆ, ನೆಕ್ಸ್ಟ್ ಇಲ್ಲಿ ದ ವರ್ಡ್ ಕಾರ್ಡ್ ಬರ್ತಿರೋದ್ರಿಂದ ಎಸ್, ಅವ್ರ ದೃಷ್ಟಿಯಲ್ಲಿ ನೀವು ದೇವತೆ, ಆ ಥರ ಇಲ್ಲಿ ಒಂದು ಎನರ್ಜಿ ಬರ್ತಿದೆ. ಓಕೆನಾ. ಅವ್ರ ದೃಷ್ಟಿಯಲ್ಲಿ ನೀವು ಯಾರು, ನೀವೇನು ಅಂತ ಹೇಳಿ ತಿಳ್ಕೊಬೇಕಂತಿದ್ರೆ, ಅವ್ರ ದೃಷ್ಟಿಯಲ್ಲಿ ನೀವು ದೇವತೆ, ಅಥವಾ ಇಲ್ಲಿ ಹುಡುಗ ಆಗಿದ್ರೆ ನಿಮ್ಮನ್ನ ಅವರು ಒಂದು ತಂದೆ ಸ್ಥಾನದಲ್ಲಿ, ದಟ್ ಮೀನ್ಸ್ ತಂದೆ ಸ್ಥಾನ ಅಂತ ಹೇಳಿದ್ರೆ ತಂದೆ ಮಗಳನ್ನ ಯಾವ ರೀತಿ ಕೇರ್ ಮಾಡ್ತಾರಲ್ವ, ಆ ರೀತಿಯಾಗಿ ನೀವು ಅವ್ರನ್ನ ಪ್ರೀತಿ ಮಾಡ್ತಾ ಇದ್ವಿ, ಅಥವಾ ನಿಮ್ಮ ಪ್ರೀತಿ ಆ ರೀತಿ ಇತ್ತು. ಸೊ ಅವ್ರು ಫೀಲ್ ಮಾಡೋದು ಯಾವ ರೀತಿ ಅಂತ ಹೇಳಿದ್ರೆ, ಈಗ ಎಲ್ಲ ಹೆಣ್ಮಕ್ಳಿಗೂ ಇರುತ್ತೆ, ಫಸ್ಟ್ ಹೀರೋಯಿನ್ ಅಪ್ಪ ಅಮ್ಮ ಅಂತ ಹೇಳಿ ಇರತ್ತಲ್ವಾ, ಆ ರೀತಿಯಾಗಿ ನಿಮ್ಮನ್ನ ಆ ರೀತಿಯಾಗಿ ಅವರು ಫೀಲ್ ಮಾಡ್ತಾ ಇದ್ದಾರೆ. ಓಕೆನಾ. ಸೊ ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು, ದೃಷ್ಟಿಯಲ್ಲಿ ಅವ್ರನ್ನ ದೇವತೆ ತರ ನೋಡ್ತಾ ಇದ್ದೀರಾ, ರಾಜನ ಹಾಗೆ ಅಥವಾ ರಾಣಿ ತರ ನೋಡ್ತಾ ಇದ್ದೀರಾ, ಅಥವಾ ನಿಮ್ಮ ಲೈಫ್ನ ಚೇಂಜ್ ಮಾಡಿರುವಂತ ದೇವತೆ ಅಂತ ಅನ್ಕೊಂಡಿರ್ಬೋದು, ಅಥವಾ ಸೂಪರ್ ಹೀರೋ, ಅಥವಾ ವಂಡರ್ ವುಮ್ಯಾನ್, ಈ ರೀತಿಯಾಗಿ ನಿಮ್ಮ ಪರ್ಸನ್ ಬಗ್ಗೆ ನೀವು ಇಲ್ಲಿ ಯೋಚನೆ ಮಾಡ್ತಿದ್ದೀರಾ. ಆ ಒಂದು ದೃಷ್ಟಿನ ಇಲ್ಲಿ ನೋಡಬಹುದು. ಅಂದ್ರೆ ನಿಮ್ಮ ಪರ್ಸನ್ ದೃಷ್ಟಿಯಲ್ಲಿ ನೀವು ಈ ರೀತಿಯಾಗಿ ಕಾಣಿಸ್ತಾ ಇದ್ದೀರಾ. ಅಂಡ್ ಇಲ್ಲಿ ಸೂಪರ್ ಹೀರೋ ತರನೂ ಕಾಣಿಸ್ತಿರ್ಬೋದು, ಅಥವಾ ಸೂಪರ್ ಮದರ್ ತರನೂ ಕಾಣಿಸ್ತಿರ್ಬೋದು. ಓಕೆನಾ. ಸೊ ಅವ್ರ ದೃಷ್ಟಿಯಲ್ಲಿ ನೀವು ಈ ರೀತಿಯಾಗಿ ದೇವತೆ ಅಥವಾ ಸಮಥಿಂಗ್ ಈ ರೀತಿಯಾಗಿ ಎನರ್ಜಿಲಿ ಬರ್ತಾ ಇದೆ. ಓಕೆನಾ. ಅಂಡ್ ನಿಮ್ಮಿಬ್ರು ಮಧ್ಯೆ ಇಲ್ಲಿ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮಿಬ್ರದ್ದು ಇಲ್ಲಿ ಒಂದು ಸ್ಪಿರಿಚುವಲ್ ಕನೆಕ್ಷನ್ ಇದೆ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಒಂದು ಸ್ಪಿರಿಚುವಲ್ ಕನೆಕ್ಷನ್ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಪಾಸ್ಟ್ ಲೈಫಲ್ಲಿ ನಿಮ್ಮ ಪರ್ಸನ್ ನೀವು ಮೀಟ್ ಮಾಡಿರ್ತೀರಾ, ಈ ಒಂದು ವ್ಯಕ್ತಿನ, ಅಥವಾ ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಇದೆ ಅಂತ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಪಾಸ್ಟ್ ಲೈಫಲ್ಲಿ ಈ ಒಂದು ವ್ಯಕ್ತಿ ಜೊತೆಗೆ ನಿಮಗೆ ಒಂದು ಸಂಬಂಧ ಇತ್ತು, ಅದೇ ಸಂಬಂಧನ ಈಗ ನೀವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ. ಸಮಥಿಂಗ್ ನಿಮಗೆ ಫೀಲ್ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸನಿಗೆ ಫೀಲ್ ಆಗಿ ಅವ್ರು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಅವ್ರ ಹತ್ರ ಶೇರ್ ಮಾಡ್ಕೊಂಡಿರ್ಬೋದು, ನೀನನ್ನೆಲ್ಲೋ ಪರಿಚಯ ಆಗಿದೆಯಾ, ಅಥವಾ ಮುಂಚೆನೂ ನೀನು ನನಗೆ ತುಂಬಾ ಪರಿಚಯ ಅಂತ ಅನ್ಸುತ್ತೆ, ಅಥವಾ ನಿನ್ ಜೊತೆ ಏನಾದ್ರು ಒಂದು ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಬೇಕಿದ್ರೆ ಒಂದು ಕಂಫರ್ಟಬಲ್ ಫೀಲ್ ಆಗುತ್ತೆ, ಈ ಥರ ಸಮಥಿಂಗ್ ನೀವು ಹೇಳಿದ್ದೀರಾ ಅಥವಾ ಹೇಳ್ತಾ ಇದ್ರು ನಿಮ್ಮ ಪರ್ಸನ್, ಆ ಥರ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ. ಆ್ಯಂಡ್ ಎಸ್, ನಿಮ್ಮ ಪರ್ಸನ್ ಇಲ್ಲಿ ನೈಟ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ನಿಮ್ಮ ಪರ್ಸನ್ ನಿಮಗೆ ಕೇರ್ ಮಾಡೋಕ್ಕೆ ಆಲ್ರೆಡಿ ಒಂದು ಎನರ್ಜಿ ಬಂದಿದೆ. ನಿಮ್ಮನ್ನ ತುಂಬ ಕೇರ್ ಮಾಡುವಂಥದ್ದಾಗಿರಲಿ, ಅಥವಾ ತುಂಬ ಪ್ರೀತಿ ಮಾಡುವಂಥದ್ದಾಗಿರಲಿ, ಆ ಒಂದು ಎನರ್ಜಿ ಬರ್ತಿರೋದ್ರಿಂದ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನ ಕೇರ್ ಮಾಡೋಕ್ಕೆ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನ ಕೇರ್ ಮಾಡೋಕ್ಕೆ ಅಥವಾ ನಿಮ್ಮನ್ನ ಸೆಕ್ಯೂರ್ ಮಾಡೋಕ್ಕೆ ತುಂಬ ಇಷ್ಟಪಡ್ತಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ. ಅಂದರೆ ಅವರಿಗೆ ಏನು ಫೀಲಿಂಗ್ಸಲ್ಲಿ ವ್ಯಕ್ತಪಡಿಸೋಕ್ಕಾಗದೇ ಇದ್ರು, ಅವ್ರು ಮಾಡೋಂಥ ರೀತಿಯಲ್ಲಿ ನಿಮಗೆ ಗೊತ್ತಾಗುತ್ತೆ ಅವ್ರು ನಿಮ್ಮನ್ನ ಎಷ್ಟು ಕೇರ್ ಮಾಡ್ತಾರೆ, ಅವ್ರು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ಅಥವಾ ನಿಮ್ಮನ್ನ ಎಷ್ಟು ಸೆಕ್ಯೂರ್ ಮಾಡ್ತಾರೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ನಿಮ್ಮ ಒಂದು ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ಬಾಯ್ ಬಿಟ್ಟು ಹೇಳಲ್ಲ ಅನ್ನೋದೇ ಅವ್ರ ಮೇಲೆ ಕಂಪ್ಲೇಂಟ್ ಅನ್ನುವಂಥದ್ದು ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ. ಆ್ಯಂಡ್ ಇಲ್ಲಿ ದ ಹೈ ಪ್ರಿಸ್ಟರ್ಸ್ ಕೂಡ ಬರ್ತಾ ಇದೆ ಕಾರ್ಡ್.
ಎಸ್, ಇಲ್ಲಿ ಈ ಸಂಬಂಧದಲ್ಲಿ ನೀವಿಬ್ರು ಕೂಡ ಡೀಪ್ ಆಗಿರುವಂಥದ್ದು ಆ್ಯಂಡ್ ಪ್ರೀತಿ ಮಾಡೋ ವಿಷಯದಲ್ಲಿ ಇಬ್ರು ಕೂಡ ಡೀಪ್ ಆಗಿದ್ದೀರಾ, ಡೀಪ್ ಆಗಿ ಪ್ರೀತಿನ ಮಾಡ್ತಾ ಇದ್ದೀರಾ. ಇಲ್ಲಿ ನಿಮಗೆ ಅನುಮಾನಗಳು ಬರ್ಬೋದು ನಿಮ್ಮ ಪರ್ಸನ್ ಮೇಲೆ, ಇವ್ರು ನಮ್ಮನ್ನ ಟ್ರೂ ಲವ್ ಮಾಡ್ತಿದ್ರೋ ಇಲ್ವೋ, ಅಥವಾ ಜಸ್ಟ್ ಟೈಮ್ ಪಾಸ್ ಮಾಡ್ತಿದ್ರೋ ಏನೋ, ಈ ಥರ ನಿಮಗೆ ಫೀಲಿಂಗ್ ಇರ್ಬೋದು. ಬಟ್ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಬ್ರು ಕೂಡ ಇಲ್ಲಿ ಡೀಪ್ ಲವ್ನ ಮಾಡ್ತಾ ಇದ್ದೀರಾ. ಒಬ್ರನ್ನೊಬ್ರು ತುಂಬಾನೇ ಅರ್ಥ ಮಾಡ್ಕೊಂಡಿರುವಂಥದ್ದು, ಅಥವಾ ಒಬ್ರನ್ನೊಬ್ರು ತುಂಬಾ ಪ್ರೀತಿ ಮಾಡುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ ಓಕೆ ಇಲ್ಲಿ ದ ಎಂಪ್ರೆನ್ಸ್ ಕಾರ್ಡ್ ಕೂಡ ಬಂದಿದೆ, ರೈಟ್. ನೀವು ಅವರೊಂದಿಗೆ ಒಂದು ಫ್ಯೂಚರ್ನ ಇಮ್ಯಾಜಿನ್ ಮಾಡ್ತಿರ್ಬೋದು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಪರ್ಸನ್ ಇಲ್ಲಿ ನಿಮಗೆ ನಿಮ್ಮ ಬಗ್ಗೆ ಒಂದು ಫ್ಯೂಚರ್ ಪ್ಲಾನಿಂಗ್ನ ಮಾಡ್ತಿದ್ದಾರೆ, ಅಥವಾ ಫ್ಯೂಚರ್ ನಿಮ್ಮ ಭವಿಷ್ಯ ಮುಂದೆ ಹೇಗಿರಬೇಕು ನಿಮ್ಮ ಜೊತೆಗೆ, ಅಥವಾ ಸಮಥಿಂಗ್ ಪ್ಲಾನ್ ಮಾಡ್ತೀವಿ, ಒಂದು ಭವಿಷ್ಯ ನಿಮ್ಮ ಜೊತೆಗೆ ಈ ರೀತಿ ಇರಬೇಕು, ಅಥವಾ ಈ ರೀತಿ ರೂಪಿಸ್ಕೊಳ್ಬೇಕು, ನಿಮ್ಮ ಜೊತೆಗೆ ಈ ಥರ ಎಲ್ಲ ಇರಬೇಕು ಇನ್ ಫ್ಯೂಚರಲ್ಲಿ, ಆ ಥರ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತದೆ. ನಿಮ್ಮ ಎನರ್ಜಿ ಇರ್ಬೋದು ಅಥವಾ ನಿಮ್ಮ ಪರ್ಸನ್ ಎನರ್ಜಿ ಇರ್ಬೋದು. ಇಲ್ಲಿ ನೀವಿಬ್ರು ಕೂಡ ಮುಂದಿನ ಭವಿಷ್ಯದ ಬಗ್ಗೆ, ಫ್ಯೂಚರ್ ಬಗ್ಗೆನೂ ಇಬ್ರು ಪ್ಲಾನಿಂಗ್ ಮಾಡಿ ಮಾತಾಡಿರ್ಬೋದು ಕೂಡ. ಆ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಿದೆ. ದಟ್ ಮೀನ್ಸ್ ಈ ರೀತಿಯಾಗಿ ಮದುವೆ ಆಗಬೇಕು, ಅಥವಾ ನೆಕ್ಸ್ಟ್ ಫ್ಯೂಚರ್ ಪ್ಲಾನಿಂಗ್ ಎಲ್ಲ ಇರ್ಬೋದು. ಆ ಥರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಫ್ಯೂಚರ್ ಪ್ಲಾನಿಂಗ್ನ ತುಂಬ ಪ್ಲಾನ್ ಮಾಡಿದ್ದೀರಾ, ಅಥವಾ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ನಿಮ್ಮ ಬಗ್ಗೆ ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಬಗ್ಗೆ ಒಂದು ಫ್ಯಾಮಿಲಿ ಆಗಿರ್ಬೋದು, ಅಥವಾ ನಿಮ್ಮ ಜೊತೆಗೆ ಒಂದು ಹ್ಯಾಪಿಯಾಗಿ ಹೇಗೆ ಟೈಮ್ನ ಸ್ಪೆಂಡ್ ಮಾಡೋದು, ಅಥವಾ ಮುಂದಿನ ದಿನದಲ್ಲಿ ನಿಮ್ಮ ಜೊತೆ ಯಾವ ರೀತಿ ಇರಬೇಕು, ಆ ಥರದ್ದೆಲ್ಲ ಪ್ಲಾನಿಂಗ್ ಇಲ್ಲಿ ಮಾಡ್ತಿರೋಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಆ್ಯಂಡ್ ಎಸ್, ದ ಹ್ಯಾಂಗ್ಮನ್ ಬರ್ತಿರೋದ್ರಿಂದ ನಿಮಗೆ ಕಮಿಟ್ಮೆಂಟ್ ಕೊಡೋದ್ರಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಡಿಲೇ ಮಾಡ್ತಿರ್ಬೋದು. ಬಟ್ ಆ ವಿಷಯದಲ್ಲಿನೇ ಅವ್ರು ಇಲ್ಲಿ ಸೀರಿಯಸ್ ಆಗ್ತಾ ಇದ್ದಾರೆ ಅನ್ನೋಂಥ ಒಂದು ಚಾನಲಿಂಗ್ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಅಂದರೆ ಕಮಿಟ್ಮೆಂಟ್ ವಿಷಯದಲ್ಲಿ ಎಲ್ಲಿ ನಿಮ್ಮ ಹತ್ರ ಅವರು ಡಿಲೇ ಮಾಡ್ತಾ ಇದ್ರು, ಬೇಕೋ ಬೇಡವೋ ಅಂತ ಏನು ಯೋಚನೆ ಮಾಡ್ತಿದ್ರು, ಇಲ್ಲಿ ಸ್ಟಾರ್ಟಿಂಗಲ್ಲೇ ಎನರ್ಜಿ ಬಂದಿದೆ. ಅವರು ರೆಸ್ಪಾನ್ಸಿಬಲ್ ತಗೊಳ್ಲಿಕ್ಕೆ, ಅಥವಾ ಒಂದು ಸಮಥಿಂಗ್ ಚೇಂಜಸ್ನ ನೋಡೋಕ್ಕೆ ಇಲ್ಲಿ ಟ್ರೈ ಮಾಡ್ತಿದ್ದಾರೆ, ಅಥವಾ ಏನೋ ಒಂದು ಜವಾಬ್ದಾರಿಯನ್ನು ತಗೊಳ್ಲಿಕ್ಕೆ ರೆಡಿ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಿಮಗೆ ಕಮಿಟ್ಮೆಂಟ್ ಕೊಡೋ ವಿಷಯದಲ್ಲಿ ನಿಮ್ಮ ಹತ್ರ ಆ ಒಂದು ವಿಷಯದಲ್ಲಿ ಸೀರಿಯಸ್ ಆಗ್ತಿರ್ಬೋದು, ಅದ್ರ ಬಗ್ಗೆನೇ ಅವ್ರು ಇಲ್ಲಿ ರೆಸ್ಪಾನ್ಸಿಬಿಲಿಟಿನ ತಗೊಳ್ತಿರ್ಬೋದು ಅನ್ನೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ? ಎಸ್, ಇಲ್ಲಿ ದೆನ್ ಪೇಜ್ ಆಫ್ ಸಾರ್ಟ್ಸ್ ಬರ್ತಿದೆ, ಆ್ಯಂಡ್ ನೈಟ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಾ ಇದೆ. ಅವ್ರ ದೃಷ್ಟಿಯಲ್ಲಿ ನಿಮ್ಮನ್ನ ಒಂದು ಬಹಳ ಸಂಗಾತಿ, ಅಥವಾ ಜೀವನನ ನಿಮ್ಮ ಜೊತೆಗೆ ಒಂದು ಒಳ್ಳೆ ಒಂದು ಲೈಫ್ನ ಲೀಡ್ ಮಾಡಬೇಕು, ಅಥವಾ ನೀವೇ ಲೈಫ್ ಪರ್ಸನ್, ಮೈ ಲವ್ ಅಂತ ಇರ್ಬೋದು, ಅಥವಾ ನೀವೇ ಜೀವನ ಸಂಗಾತಿ ಅನ್ನೋಂಥ ಒಂದು ವಿಷಯ ಇಲ್ಲಿ ಕಾಣಿಸ್ತಾ ಇದೆ. ದಟ್ ಮೀನ್ಸ್ ಅವ್ರು ಈ ಥರ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಅವ್ರ ದೃಷ್ಟಿಯಲ್ಲಿ ನಿಮ್ಮ ಬಗ್ಗೆ ನೀವೇ ಅವರ ಲೈಫ್ ಪಾರ್ಟ್ನರ್, ನೀವೇ ಅವರ ಒಂದು ಡ್ರೀಮ್ ಗರ್ಲ್, ಡ್ರೀಮ್ ಬಾಯ್, ಅಥವಾ ಡ್ರೀಮ್ ಪರ್ಸನ್, ಎನಿಥಿಂಗ್. ನಿಮ್ಮ ಹಾಗೆ ಅವರ ಒಂದು ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಈ ರೀತಿ ಯೋಚನೆ ಮಾಡ್ತಿರ್ಬೋದು, ನಿಮ್ಮ ಪರ್ಸನ್ ಕೂಡ ಈ ರೀತಿ ಯೋಚನೆ ಮಾಡ್ತಿರ್ಬೋದು. ಯಾಕಂದರೆ ಇಲ್ಲಿ ಇಬ್ಬರು ಎನರ್ಜಿನೂ ಕೂಡ ನಾನು ಇಲ್ಲಿ ಚೆಕ್ ಮಾಡ್ತಿರೋ ಕಾರಣ ಈ ರೀತಿಯಾಗಿ ಎನರ್ಜಿ ಬರ್ತಿದೆ. ನೀವು ನಿಮ್ಮ ಪರ್ಸನ್ ಒಬ್ರನ್ನೊಬ್ರು ನಿಮ್ಮ ದೃಷ್ಟಿಯಲ್ಲಿ ಅವ್ರ ದೃಷ್ಟಿಯಲ್ಲಿ ನೀವು ಬಹಳ ಸಂಗಾತಿ, ಜೀವನ ಸಂಗಾತಿ, ಅಥವಾ ಡ್ರೀಮ್ ಲೈಫ್, ನಿಮ್ಮದೇ ಒಂದು ಕಲ್ಪನಾ ಲೋಕದಲ್ಲಿರುವಂಥದ್ದು, ನಿಮ್ಮದೇ ಆದಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಲೈಫ್ನ ಕಟ್ಕೊಂಡಿರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಆ್ಯಂಡ್ ಅವ್ರ ಬಗ್ಗೆ ಇನ್ನೊಂದು ಇಲ್ಲಿ ಬರ್ತಿರೋಂಥ ಎನರ್ಜಿ ಬಂದು ಟ್ರೂ ಲವ್ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ನೀವಿಲ್ಲಿ ತುಂಬ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಪರ್ಸನ್ ಬಗ್ಗೆ ಇದು ಟ್ರೂ ಲವ್ ಇರ್ಬೋದು ಅಥವಾ ಇಲ್ವೋ, ಆ ಥರ ನೀವಿಲ್ಲಿ ನಿಮ್ಮ ಪರ್ಸನ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ಡೌಟ್ ಪಡ್ತಾ ಇದ್ದೀರಾ. ಬಟ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರ ಪ್ರೀತಿ ಟ್ರೂ ಆಗಿದೆ, ಟ್ರೂ ಲವ್ ಅಂತಲೇ ಇಲ್ಲಿ ಬರ್ತಾ ಇದೆ. ಓಕೆನಾ? ಆ್ಯಂಡ್ ಇಲ್ಲಿ ಎಸ್, ಇಲ್ಲಿ ಓವರಾಲ್ ಆಗಿ ನೋಡಿದಾಗ ದ ವರ್ಡ್ ಕಾರ್ಡ್ ಇಲ್ಲಿ ಬರ್ತಾ ಇದೆ ಅಲ್ವಾ. ಓವರಾಲ್ ಎನರ್ಜಿಲಿ ಚೆಕ್ ಮಾಡಿದಾಗ ಇಲ್ಲಿ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಸಾರಿ, ನಿಮ್ಮ ಮನಸ್ಸಲ್ಲಿ ಅವ್ರ ಜೊತೆಗೆ ಒಂದು ಬಾಂಧವ್ಯ ಇರ್ಬೋದು, ಅಥವಾ ಒಂದು ಸ್ಟ್ರಾಂಗ್ ಫೀಲಿಂಗ್ಸ್ ಇರ್ಬೋದು, ಅಥವಾ ಒಂದು ಕನೆಕ್ಷನ್ನ ನೀವು ಬೆಳೆಸ್ಕೊಂಡಿದ್ದೀರಾ. ಅವರು ಇರ್ಬೋದು, ನೀವಿರ್ಬೋದು. ಇಲ್ಲಿ ನಿಮ್ಮ ಇಬ್ಬರು ಎನರ್ಜಿ ಕನೆಕ್ಟ್ ಮಾಡಿದಾಗಲೂ ಈ ಥರ ಒಂದು ಸೇಮ್ ಎನರ್ಜಿ ಬರ್ತಾ ಇದೆ. ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು. ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಸೊ ಮಾತಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇಟ್ಸ್ ಓಕೆ.
ಎಸ್, ಇಲ್ಲಿ ಇಬ್ರು ಕೂಡ ಒಂದು ಸ್ಟ್ರಾಂಗ್ ಫೀಲಿಂಗ್ಸ್ನ ಬೆಳೆಸ್ಕೊಂಡಿರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮ್ ಲೈಫಲ್ಲಿ ಅವ್ರನ್ನ ಬಿಟ್ಟಿರಕ್ಕಾಗಲ್ಲ, ಅವ್ರ ಲೈಫಲ್ಲಿ ನಿಮ್ಮನ್ನ ಬಿಟ್ಟಿರ್ಲಿಕ್ಕಾಗಲ್ಲ. ಓಕೆನಾ? ಸೊ ಜೀವನ ಒಂದು ಏನ್ ಹೇಳ್ಬೋದು, ಅವ್ರಿಲ್ಲ ಅಂತ ಹೇಳಿ ನಿಮಗೆ ಒಂಥರ ಶೂನ್ಯ ತರ. ಓಕೆನಾ? ಸೊ ನಿಮ್ಮ ಪರ್ಸನ್ಗೂ ಕೂಡ ಇದೇ ತರನೇ ಫೀಲಿಂಗ್ ಆಗ್ತಾ ಇದೆ ಇಲ್ಲಿ. ನೀವು ಅವ್ರ ಲೈಫಲ್ಲಿ ಇಲ್ಲ ಅಂತ ಹೇಳಿದ್ರೆ ಒಂಥರ ಲೈಫ್ ಅವರಿಗೆ ಶೂನ್ಯ, ಏನು ಇಲ್ಲ ಲೈಫಲ್ಲಿ, ಎಲ್ಲ ಕಂಪ್ಲೀಟ್ ಎಂಡ್ ಆಗೋಯ್ತು ಅಥವಾ ಇಷ್ಟೇನ್ ಲೈಫ್ ಅನ್ನೋ ಒಂಥರ ಒಂದು ಫೀಲಿಂಗ್ ನ ಮಾಡ್ತೀರಾ ಇಬ್ರು ಕೂಡ. ಇಲ್ಲಿ ಆ ಒಂದು ಎನರ್ಜಿ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಯಾವುದೋ ನಿಮ್ಮ ಎನರ್ಜಿಗೆ ಇರಬಹುದು ಅಥವಾ ನಿಮ್ಮ ಪರ್ಸನ್ ಎನರ್ಜಿಗೆ ಇರಬಹುದು. ಇದನ್ನ ನೀವೇ ಕನೆಕ್ಟ್ ಮಾಡ್ಕೊಬೇಕಾಗತ್ತೆ ಯಾರಿಗೆ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ನಿಮಗಿರ್ಬೋದು ಅಥವಾ ನಿಮ್ಮ ಪರ್ಸನಿಗೆ ಇರ್ಬೋದು, ಇಲ್ಲಿ ಫ್ರೀಡಮ್ ಅನ್ನುವಂಥದ್ದು ಬೇಕಾಗಿದೆ. ಇಲ್ಲಿ ಕೆಲವೊಂದು ವಿಷಯದಲ್ಲಿ ನೀವು ಅವ್ರನ್ನ ಹೋಲ್ಡ್ ಮಾಡ್ಬೋದು ಅಥವಾ ಕೆಲವೊಂದು ವಿಷಯದಲ್ಲಿ ನೀವು ಪೊಸೆಸಿವ್ನೆಸ್ ನ ತೋರಿಸ್ಬೋದು. ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು. ಆ ಪೊಸೆಸಿವ್ನೆಸ್ ಇಂದ ಇಲ್ಲೆಲ್ಲೋ ಒಂದ್ ಕಡೆ ಅವ್ರ ಫ್ರೀಡಮ್ ನ ಕಳ್ಕೊಂತಿದ್ದಾರೆ ಅಥವಾ ನೀವು ಅವರ ಒಂದು ಫ್ರೀಡಮ್ ನ ಅಥವಾ ನಿಮ್ಮ ಫ್ರೀಡಮ್ ನ ಅವ್ರು ಕಿತ್ಕೊಂತಿರ್ಬೋದು. ಸಮಥಿಂಗ್ ಇಲ್ಲಿ ನಿಮ್ಮ ಇಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ಎಲ್ಲೋ ಒಂದ್ ಕಡೆ ಇಲ್ಲಿ ಇಬ್ಬರಲ್ಲೂ ಯಾರೋ ಒಬ್ಬರಿಗೆ ಫ್ರೀಡಮ್ ಅನ್ನುವಂಥದ್ದು ಬೇಕಾಗಿದೆ. ಸ್ವಲ್ಪ ಹೋಲ್ಡ್ ಮಾಡುವಂಥದ್ದು ಅಥವಾ ಕೆಲವೊಂದು ವಿಷಯದಲ್ಲಿ ಇದು ಬೇಡ, ಹೀಗಿರು ಹಾಗಿರು ಅಂತ ಹೇಳುವಂಥದ್ದು. ಓಕೆ, ಸೊ ಆ ತರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ಇಬ್ಬರಲ್ಲಿ ಯಾರೋ ಒಬ್ಬರಿಗೆ ಫ್ರೀಡಮ್ ಬೇಕಾಗಿದೆ ಅನ್ನುವಂಥ ಒಂದು ಸ್ಟ್ರಾಂಗ್ ಚಾನಲೈಸ್ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಅಂಡ್ ಇಲ್ಲಿ ಎಸ್, ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರೋವಂಥದ್ದು, ನಿಮ್ಮ ಪರ್ಸನ್ ಹಾಗೆ ನಿಮ್ಮಿಬ್ರು ಎನರ್ಜಿಗೆ ಇಲ್ಲಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಒಬ್ರನ್ನೊಬ್ರು ಸಪೋರ್ಟ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಅಂದ್ರೆ ಅವ್ರು ಮಾಡುವಂಥ ಕೆಲಸಕ್ಕೆ ನೀವು ಸಪೋರ್ಟ್ ಮಾಡುವಂಥದ್ದಿರ್ಲಿ ಅಥವಾ ನೀವು ಮಾಡೋ ಕೆಲಸಕ್ಕೆ ಅವ್ರು ಸಪೋರ್ಟಿವ್ ಆಗಿರುವಂಥದ್ದಾಗಿರ್ಲಿ, ಆ ಥರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಬಟ್ ಇಲ್ಲಿ ಯಾರೋ ಒಬ್ರು ಕೆಲಸಕ್ಕೆ ಒಬ್ರು ಸಪೋರ್ಟ್ ಮಾಡ್ತಾ ಇಲ್ಲ. ಸಮಥಿಂಗ್ ನಿನಗೆ ಏನನ್ಸಿದೆ ಅದನ್ನ ಮಾಡು ಅಂತ ಹೇಳ್ತಾರೆ. ಬಟ್ ಅವ್ರ ಸೈಡ್ನಲ್ಲಿ ಯಾವುದೇ ರೀತಿ ಸಪೋರ್ಟ್ ಬರಲ್ಲ. ಅಥವಾ ಇದೇ ತರ ನೀವು ಹೇಳ್ಬೋದು, ಏನ್ ಕೆಲಸ ಮಾಡ್ತೀಯೋ ಮಾಡು ಅಥವಾ ನೀನ್ ಏನ್ ಬೇಕಿದ್ರು ಮಾಡು, ಬಟ್ ನಾನ್ ನಿನ್ ಜೊತೆಗೆ ಇರಕ್ಕಾಗಲ್ಲ, ಈ ತರ ಸಮಥಿಂಗ್, ಈ ತರ ನೀವು ಇಲ್ಲಿ ಆ ತರ ಮಾತುಕತೆಗಳನ್ನ ಮಾಡ್ಕೊಂಡಿರ್ಬೋದು. ಬಟ್ ಇಲ್ಲಿ ಇಬ್ರಿಗೂ ಕೂಡ ಒಬ್ರಿಗೊಬ್ರಿಗೆ ಸಪೋರ್ಟಿವ್ ಅನ್ನುವಂಥದ್ದು ಬೇಕಾಗಿದೆ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್, ಇದಕ್ಕೆ ಏಂಜಲ್ ಕಡೆಯಿಂದ ಏನ್ ಗೈಡೆನ್ಸ್ ಬರ್ತಾ ಇದೆ ಚೆಕ್ ಮಾಡೋಣ. Forgiveness, the situation will improve. Year from now, listen to your intuition ಬರ್ತಾ ಇದೆ. ಓಕೆ, ಎಸ್, ಪ್ರೀತಿಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಗ್ತಾ ಇದೆ, ತುಂಬ ಪ್ರಾಬ್ಲಮ್ಸ್ ಆಗ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ವೆರಿ ಇಂಪಾರ್ಟೆಂಟ್ ಇಲ್ಲಿ ಫರ್ಗಿವ್ನೆಸ್. ದ ಸಿಚುವೇಶನ್ ವಿಲ್ ಇಂಪ್ರೂವ್. ಈ ಒಂದು ಟೈಮಲ್ಲಿ ನಿಮ್ಮ ಲೈಫಲ್ಲಿ ಏನೇ ರಿಲೇಶನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇರ್ಬೋದು, ಬಟ್ ಈ ಸಿಚುವೇಶನ್ ಇದೇ ಥರ ಇರಲ್ಲ. ಈ ಸಿಚುವೇಶನ್ ನೀವಿಬ್ರು ಕೂಡ ದಾಟ್ತೀರಾ, ಇಬ್ರು ಜೊತೆಯಾಗಿಯೇ ದಾಟ್ತೀರಾ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ನಾಟ್ ಓನ್ಲಿ ನೀವು ಮಾತ್ರ ಅಂತಲ್ಲ, ನಿಮ್ಮ ಪರ್ಸನ್ ಮಾತ್ರ ಅಂತಲ್ಲ. ಓಕೆ, ಇಬ್ರು ಜೊತೆಯಾಗಿಯೇ ಈ ಒಂದು ಸಂದರ್ಭಗಳನ್ನ ನೀವು ದಾಟ್ತೀರಾ, ಈ ಒಂದು ಪರಿಸ್ಥಿತಿನ ನೀವಿಬ್ರು ಒಟ್ಟಿಗೆ ದಾಟ್ತೀರಾ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇರುವಂಥದ್ದು. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಹಾಗೆಯೇ ಯಂತ್ರಗಳನ್ನ ಬಳಸುವವರು ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ಯಂತ್ರಗಳನ್ನ ಪಡ್ಕೊಳ್ಬೋದು. ಓಕೆ, ಥ್ಯಾಂಕ್ ಯು.